ಏನಪ್ಪಯ್ಯ ಮಳೆ ಇದೆ ಇವತ್ತು ಜಿಟಿ ಜಿಟಿ ಹಿಡ್ಕೊಂಡ್ಬಿಟ್ಟೈತೆ ನೋಡು. ಹೌದಮ್ಮ, ಇನ್ನು 2 ದಿನ ಕಂಟಿನ್ಯೂ ಆಗಿ ಮಳೆ ಐತಂತಿದ್. ಹೊಲ ಕಡೆಗೆ ಅದು ಏನು ಹೋಗಕ್ ಹೋಗ್ಬೇಡ ನೀನು. ನಾನು ಹೋಗೋದಿಲ್ಲಪ್ಪಯ್ಯ. ಅಯ್ಯಪ್ಪ, ಅವತ್ತು ಕೆಸರಾಗ ಹೋಗಿ ಬಂದಾಗಿನಿಂದ ಸೊಂಟ ಕಾಲೆಲ್ಲ ಒಡೆಯತ್ತ. ನನ್ನ ಮೊಮ್ಮಗನಿಗೆ ಅವಾಗಿಂದ ಹೇಳತ್ತೀನಿ ಕಾಲು ತುಳಿ ಬಾರಪ್ಪ, ಇವತ್ತು ರವಿವಾರ ಐತೆ, ಏನು ಭಾರಿ ಓದಾದ ನಾನು ಹಂಗೆ ಪುಸ್ತಕ ಹಿಡ್ಕೊಂಡು ಕುಂತಾನ ನೋಡು. ಮುಂಜಾನಿಂದ ಕುಂತಾನ. ಗುಂಡ, ಓ ಗುಂಡ, ಬಾರಪ್ಪಯ್ಯ, ಕಾಲು ಸೊಂಟ ಭಾಳ ನೋಸಾತಾವ, ಒಂದು ಸ್ವಲ್ಪ ತುಳಿ ಬಾರಪ್ಪಯ್ಯ. ಸಂಜೆ ಮುಂದೆ 2 ರೂಪಾಯಿ ಕೊಡ್ತೀನಿ ಬಾ. ಏನಜ್ಜಿ ನೀನು ಓದಾಕು ಬಿಡೋದಿಲ್ಲಲ್ಲ ನನಗೆ, ಪುಟ್ಟಿ ಕರೆ. ಅಯ್ಯ ಬಾಡ ಓದಂದ ಪುಟ್ಟಿ ಕರೆಯಂಗಿದ್ದಿದ್ರ ಅವಾಗಲೇ ಕರಿತಿದ್ದಿದ್ದಿಲ್ಲ ಅವಳಿಗೆ. ದೊಡ್ಡವಳಿದಾಳ ಅವಳು, ಅದಕ್ಕೆ ನೀನು ಚಿಕ್ಕವನಿದೆ ತುಳಿತೆ ಅಂತ ಕರೆದ್ರೆ ಎಷ್ಟು ನಾಟಕ ಮಾಡ್ತಾನೆ ನೋಡಿ. ಆತ ತಗೋ ಓದ್. ನಾನು ಕಾಲು ಚಿಕ್ಲಿ ರೀ? ಬೇಡವ, ನಾನು ಸುಮ್ಮನೆ ಕರೆಯಾತೀನಿ ನಿನಗೆ, ಅಷ್ಟೇನು ಕಾಲು ನೋಸಾತಿಲ್ಲ, ಒಂದು ಸ್ವಲ್ಪ ನೋಸಾತಾವ ಅಷ್ಟೇ. ಮೂವು ಇತ್ತಲ್ಲ, ಅದು ಮೂವು ಹಚ್ಕೋತೀನಿ. ಆಮೇಲೆ ಗಂಗಾ ಚೌಳಿಕಾಯಿ ತೊಗೊಂಡು ಬಾ, ಈ ಕಡೆಗೆ ಮುರಿಯೋನಂತೆ. ಎಷ್ಟಿದಾವ ತಗೊಳ್ರಿ ಇವು ಚೌಳಿಕಾಯಿ, ನಾನು ಮುರಿತೀನಿ, ನೀವು ರೆಸ್ಟ್ ಮಾಡ್ರಿ. ಅಯ್ಯ ಇರ್ಲಿ, ತೊಗೊಂಡು ಬಾರವ. ನಿನ್ನೆ ಬಂದಾಗನಿಂದ ರೆಸ್ಟೇ ತೊಗೊಳತೀನಿ, ಮಕ್ಕೊಂಡ ಇದ್ದೀನಿ ನೋಡ್ರಿ. ನನಗೂ ಮಕ್ಕೊಂಡು ಬ್ಯಾಸ ಬರತೈತೆ. ಹಿಂಗೆ ಅಡ್ಡಾಡ್ಕೊಂತ ಸುಶೀಲಾ ಮನೆಗೆ ಸರೋಜ ಮನೆಗೆ ಹೋಗಿ ಬರೋಣ ಅಂತಂದ್ರೆ ಈ ಮಳೆ ಒಂದು ಜಿಟಿ ಜಿಟಿ ಇಟ್ಕೊಂಡ್ಬಿಟ್ಟೈತೆ. ಇದ್ದಿದ್ದೊಂದು ಛತ್ರಿ ನಿಮ್ಮ ಮಾವ ಒಯ್ದೈತೆ ಹೊಲಕ್ಕೆ. ಆಮೇಲೆ ನೋಡೋಣ, ಸಂಜೆ ಮುಂದೆ ಮಳೆ ಗಿಳ ಕಡಿಮೆ ಆದ್ರೆ ಹಂಗೆ ಅಡ್ಡಾಡ್ಕೊಂತ ಹೋಗಿ ಬರ್ತೀನಿ. ಗುಂಡ, ಬುಕ್ ಕೆಳಗಿಟ್ಟು ಅಜ್ಜಿ ಕಾಲು ತುಳಿ ಹೋಗು. ಇರಮ್ಮ, ಒಂದು ಸ್ವಲ್ಪ ಓದ್ಕೊಂಡು ಆಮೇಲೆ ಹೋಗ್ತೀನಿ. ಗುಂಡ, ಯಾವ ಭಾಷೆ ಅದು? ಕನ್ನಡ ಭಾಷೆ ಅಮ್ಮ. ಇದೆ ಮನ್ಸಲ್ಲಿ ಓದಾತೀನಿ ನಾನು. ಹೊರಗೆ ಓದಿದ್ರು ನೀವು ಮನ್ಸಲ್ಲಿ ಓದ್ಕೋ ಗುಂಡ ಅಂತೀರಿ, ಅದಕ್ಕೆ ನಾನು ಮನ್ಸಲ್ಲಿ ಓದಾತೀನಿ. ಹೌದೇನು? ನೋಡ್ರಿ ಹೆಂಗೆ ಹೇಳತ್ತಾನೆ ಅವನು. ಆತ ತಗೋ, ಹೆಂಗಾದ್ರೂ ಓದ್ಕೊಂಡು ನೀನು ಮೊದಲು ಬುಕ್ ಕೆಳಗಿಟ್ಟು ಅಜ್ಜಿ ಕಾಲು ತುಳಿ ಹೋಗಿ ಹೇಳ್ತೀನಿ. ಇವರೇ ನನಗೆ ಇವತ್ತು ಓದಕ್ಕೆ ಬಿಡಲ್ಲ. ಹೊರಗೆ ಆಟ ಆಡೋಕೆ ಹೋದ್ರೆ ಓದ್ಕೋಬಾ ಗುಂಡ ಅಂತಾರೆ, ಮನೆಯಾಗಿದ್ರೆ ಕೆಲಸ ಹೇಳ್ತಾರೆ. ತಗೊಳಮ್ಮ. ಅಜ್ಜಿ, ನಾನು ಕಾಲು ತೊಳಿತೀನಿ, ಆದ್ರೆ ಒಂದು ಕಂಡೀಷನ್ ಐತೆ ನೋಡು. ನಿನ್ನ ಹತ್ರ ಕಾಲು ತೊಳ್ಸ್ಕೊಳ್ಳೋ ಕಂಡೀಷನ್ ಬೇರೆ ಐತೇನು? ತಗೊಳಪ್ಪಯ್ಯ, ಹೇಳು ಏನದು? ಮತ್ತೆ ನಾನು ಕಾಲು ತೊಳಿತೀನಿ ನಿಂದು, ಆದ್ರೆ ನಂಗೆ 2 ರೂಪಾಯಿ ಬೇಡ. 2 ರೂಪಾಯಿ ಬೇಡ? ಕಡಿಮೆ ಆದ್ವಾ? ತಗೋ, 3 ರೂಪಾಯಿ ಕೊಡ್ತೀನಿ. ಹಂಗಲ್ಲ ಅಜ್ಜಿ, ನಂಗೆ 3 ರೂಪಾಯಿನೂ ಬೇಡ. ಮತ್ತೆ ಎಷ್ಟು ಬೇಕು? 5 ರೂಪಾಯಿ ಬೇಕಾ? 10 ರೂಪಾಯಿ ಬೇಕಾ? 20 ರೂಪಾಯಿ ಬೇಕಾ? 30 ರೂಪಾಯಿ ಬೇಕಾ? 100 ರೂಪಾಯಿ ಬೇಕಾ? ಹೇಳಪ್ಪಯ್ಯ, ಎಷ್ಟು ಬೇಕು? ಇವು ಅಜ್ಜಿ ಅಂತೂ ರಾಕೆಟ್ ನಂಗೆ ಮುಂದೆ ಹೋಗ್ಬಿಡ್ತೈತೆ. ನಾನು ಏನು ಹೇಳತ್ತೀನಿ ಅಂತಾನೂ ಗೊತ್ತಾಗತ್ತಿಲ್ಲ ಇವು ಅಜ್ಜಿಗೆ. ಅಜ್ಜಿ, ನಂಗೆ ದುಡ್ಡ ಬೇಡ. ಏನಂದಿ? ದುಡ್ಡ ಬೇಡ? ತಗೊಳಪ್ಪಯ್ಯ, ತುಳಿಬಾ ಹಂಗಾದ್ರೆ. ರಾಜು, ನೋಡಿ ನಿನ್ನ ಮಗ ಇವಾಗಿಂದನ ಒಳ್ಳೆ ಮನುಷ್ಯ ಆಗತ್ತಾನಪ್ಪ. ಒಳ್ಳೆ ಮನ್ಸೈತಿ ಇವನಿಗೆ, ನನ್ನ ಮೊಮ್ಮಗ ಜಾನ. ಬಾರಪ್ಪಯ್ಯ, ಪುಸ್ತಕ ಕೆಳಗಿಟ್ಟು ಜಲ್ದಿ ಬಾ. ಕಾಲು ಹಿಂಗ ಚಾಚ್ಲಾ ಏನ ಈ ಕಡೆ ಚಾಚ್ಲಾ? ಅಜ್ಜಿ, ದುಡ್ಡಷ್ಟ ಬೇಡ ಅನ್ನಿ, ನಾನು ಬೇರೆದ್ ಬೇಡ ಅನ್ನಿ. ಹೌದೇನ? ಅಯ್ಯ ಬಡ ಹೋದಂದು ಹಂಗ ತುಳಿತಾನ ಅನ್ಕೊಂಡು ಅವಾಗಿಂದ ಹೊಗಳತ್ತೀನಿ ನಿನ್ಗೆ. ತಗೋ, ಏನು ಬೇಕು ಹೇಳಿ ನಿನ್ಗೆ? ಅಜ್ಜಿ, ನನಗೆ ಮತ್ತೆ ಆಮ್ಲೆಟ್ ಮಾಡ್ಕೊಡಜ್ಜಿ. ಅಷ್ಟ? ಅಯ್ಯೋ ನನ್ನ ಮೊಮ್ಮಗನೇ, ಅಷ್ಟು ಹೇಳಕ್ಕೆ ಎಷ್ಟೊತ್ತು ಮಾಡ್ತೀನಿ ನೀನು. ತಗೊಳಪ್ಪಯ್ಯ, ಮಾಡ್ಕೊಡ್ತೀನಿ, ಮೊದಲು ತುಳಿ ಬಾ. ಗುಂಡ, ನಾನು ಮಾಡ್ಕೊಡ್ತೀನಿ ತಗೋ ನಿನ್ಗೆ ಆಮ್ಲೆಟ್. ಅಜ್ಜಿ ಕಾಲು ನೋಸಾತವಂತೆ. ನೀನು ಮಾಡಿದ ಬ್ಯಾಡ ನನಗೆ, ಅಜ್ಜಿ ಮಾಡಿದ ಆಮ್ಲೆಟ ಬೇಕು. ತಗೊಳಪ್ಪಯ್ಯ, ಕಾಲು ತುಳಿ ಬಾ, ನೀನು ಮಾಡ್ಕೊಡ್ತೀನಿ ನಾನು. ಗಂಗಾ, ನಂಗೇನು ಭಾಳ ಸೊಂಟ ಕಾಲದ್ದು ನೋಸಾತಿಲ್ಲ, ನಾನು ಮಾಡ್ಕೊಡ್ತೀನಿ ಅಂತ ತಗೋ. ನಿನ್ನ ಚೌಳಿಕಾಯಿ ಮುರಿಯವ. ಇವಂದಂತೂ ಯಾವಾಗಲೂ ಹಠಾನ ನೋಡ್ರಿ. ತಗೊಳ್ರಿ, ಮಾಡ್ರಿ ನೀವು. ನಾನು ಮೆಣಸಿನ್ಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲ ಜೋಡಿಸಿಟ್ಟು ಬರಲಿ ರೀ. ಬ್ಯಾಡ ತಗೊಳವ, ಅದೆಷ್ಟೊತ್ತಾಕೈತೆ ಎಲ್ಲ ಜೋಡಿಸ್ಕೊಂಡು ಬರ ಒಂದು 2 ಹಾಕ್ಕೊಡ್ತೀನಿ ನನಗೆ. ಚೌಳಿಕಾಯಿ ಮುರಿ ನೀನು. ಆಯ್ತು ತಗೊಳ್ರಿ ಅತ್ತೆ. ಮೆಣಸಿನ್ಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲ ಅಲ್ಲ ಇದ ನೋಡ್ರಿ. ತಗೊಳವ. ಅಮ್ಮ, ಮೊಮ್ಮಗನಿಗೆ ಅಷ್ಟೇ ಹಾಕೊಡ್ತೀನಿ ನೀನು ಆಮ್ಲೆಟ್, ಮತ್ತು ನನಗೂ ಒಂದು ಬೇಕಜ್ಜಿ. ಹಂಗೆ ಯಾಕಂತೀಯಪ್ಪಯ್ಯ, ಎಲ್ಲರಿಗೂ ಒಂದೊಂದು ಬರೋಂಗೆ ಆಮ್ಲೆಟ್ ಹಾಕೊಂಡು ಬರ್ತೀನಂತೆ. ಮೊಟ್ಟೆ ಎಷ್ಟೆಷ್ಟಿದ್ದಾವೆ ನಾವು. ಮಳೆ ಬರತೈತೆ, ಈಗ ಅಂಗಡಿಗೆ ಹೋಗೋದಾಗೋದಿಲ್ಲ, ಏನಿಲ್ಲ. ಗಂಗಾ, ಮೊಟ್ಟೆ ಎಷ್ಟಿದಾವು? ಮೊಟ್ಟೆ ಇಷ್ಟು ಜಲ್ದಿ ಖಾಲಿ ಆದ್ವು ಗಂಗಾ? ಮೊನ್ನೆ ಇನ್ನ 2 ಡಜನ್ ತಗೊಂಡ್ ಬಂದಿದ್ನಲ್ಲ, ಎಲ್ಲ ಖಾಲಿ ಆದ್ವಾ? ಇದಾವಲ್ರಿ ಮೊಟ್ಟೆ. ಅವತ್ತು ನೀವು ತಂದಾಗ್ನಿಂದ ಯಾರು ಮುಟ್ಟಿದ್ದಾರೆ? ಪುಟ್ಟಿಗೊಂದು ಗುಂಡಗೊಂದು ಬೇಯಿಸ್ಕೊಟ್ಟಿದ್ನಿ ರೀ, ಅಷ್ಟೇ. ಉಳ್ದಿರೋ ಮೊಟ್ಟೆ ಹಂಗ ಇದಾವ್ರಿ. ಅತ್ತೆ, ಪುಟ್ಟಿ ಒಳಗೆ ಇದಾವ ನೋಡ್ರಿ. ಇದಾವ? ಚಲೋ ತಗೊಳವ. ಮತ್ತೆ ಎಲ್ಲಿಗೆ ಮಳ್ಯಾಗ ಹೋಗೋದಾಕೈತೇನೋ ನನ್ನ ಮಗ ಅನ್ಕೊಂಡಿದ್ನಿ.
ತಂದಿಟ್ಟಿದ್ದು ಚಲೋ ಆತ ಕಡೆಗೆ. ಅಷ್ಟಕ್ಕೊಂದು ಯಾಕೆ ತರಕ್ಕೆ ಹೋಗಿದೆ ಅಪ್ಪ? ಮನ್ಯಾಗ ಎರಡೆರಡು ತಂದ್ಗಟ್ಲೆ ಮೊಟ್ಟೆ ಇಟ್ಕೊಬಾರ್ದು, ಕೆಟ್ಟ ಹೋಗ್ತಾವು. ಅಂಗಡಿ ಇಲ್ಲ ಇರ್ತೈತೆ, ಒಂದು 2 ಹೆಜ್ಜೆ ಹಾಕಿದ್ರೆ ಅಂಗಡಿ ಬರ್ತೈತೆ, ಹೋಗಿ ತಗೊಂಡ್ಬಂದ್ರೆ ಹಾಕೈತಪ್ಪ. ಸುಮ್ಮನೆ ಮತ್ತೆ ಕೆಟ್ಟ ಹೋದ್ರೆ ಏನು ಮಾಡ್ತೀವಿ ಹೇಳು? ಇರ್ಲಿ ತಗೊಳಮ್ಮ, ಅವ್ಯಾಕೆ ಕೆಟ್ಟೋಗ್ತಾವು? ದಿನಾಲು ತಿಂದು ಖಾಲಿ ಮಾಡ್ರಿ. ಮನ್ಯಾಗ ಮಕ್ಳಿದ್ರ ಆಮ್ಲೆಟ್ ಇಲ್ಲ ಬೇಯಿಸ್ಕೊಡು ಅಂತ ಇರ್ತಾರ. ಅವತ್ತು ಪಟ್ನಕ್ಕೆ ಹೋಗಿದ್ನಲ್ಲ, ನೆನ್ಪಾತು. ಮೊಟ್ಟೆ ಇಲ್ಲ ಮನ್ಯಾಗ ತಗೊಂಡ್ ಬರೋಣಂತ, ಒಂದು 2 ಡಜನ್ ಇದ್ರೆ ಇರ್ತಾವಂತ ತಗೊಂಡ್ ಬಂದಿದ್ನಿ. ದಿನಾಲು ತಿಂದು ಒಂದೊಂದು ಬೇಯಿಸ್ಕೊಂಡು ತಿನ್ನಮ್ಮ ನೀನು. ದಿನಾ ಒಂದೊಂದು ಮೊಟ್ಟೆ ತಿನ್ಬೇಕು. ಅಯ್ಯಪ್ಪ, ದಿನ ಒಂದೊಂದು ಮೊಟ್ಟೆ ನಾನು ತಿನ್ಬೇಕಾ? ಬೇಡಪ್ಪಯ್ಯ. ಅದೇನೇನೋ ಅಂತಾರಲ್ಲ, ಬಾಡಿ ಲಾಸ್, ಬಾಡಿ ಬರೋಕ್ಕೆಲ್ಲ ಅದನ್ನು ತಿಂತಾರಂತಲ್ಲ. ಮತ್ತು ನಾನು ತಿಂದು ಇನ್ನಷ್ಟು ದಪ್ಪ ಆಗಕ್ಕ ಬೇಡಪ್ಪಯ್ಯ. ನನಗೆ ಒಂದೊಂದು ಮೊಟ್ಟೆ ತಿನ್ನಲ್ಲ ನಾನು. ಬೇಕಿದ್ರೆ ಇವು ನಾಟಿ ಕೋಳಿವು ಮೊಟ್ಟೆ ಸಿಗ್ತಾವೆ ನೋಡ್ತೀನಿ ತಡಿ. ಅವು ತಿಂದರೆ ಏನಾಗಲ್ಲ, ಇಷ್ಟಿಷ್ಟ ಇರ್ತಾವೆ. ಇವಾಗೇನು 10 ರೂಪಾಯಿಗೆ ಒಂದಾಗಿದ್ದಾವೆ, 20 ರೂಪಾಯಿಗೆ ಒಂದಾಗಿದ್ದಾವೇನಪ್ಪಯ್ಯ. ಕೋಳಿ ಆದ್ರೆ ಸಾಕ್ಬೇಕು ನೋಡಿ. ಕೋಳಿ ಸಾಕಿದ್ರೆ ಕೊಂಡ್ಕೊಂಡು ತಿನ್ನೋ ಕಟಕಟೆನೇ ಇರಲ್ಲ ಆ ಕಡೆ. ಇವ್ ನೋಡಿ, ಇವನು ಒಂದ ಕಾಲಿಟ್ಟು ತುಳಿಯತಾನ, 2 ಕಾಲಿಟ್ಟು ತುಳಿಯಪ್ಪಯ್ಯ. 2 ಕಾಲು ಮ್ಯಾಲಿಟ್ಟು ತುಳಿದ್ರೆ ನಾನು ಬೀಳ್ತೀನಿ ಅಜ್ಜಿ. ಹಿಡಿಯಾಕೆ ಏನೈತಿ ಇಲ್ಲಿ? ತಗೊಳಪ್ಪಯ್ಯ, ಮ್ಯಾಲತ್ತಿಗೆ ನನ್ನ ಕೈ ಹಿಡ್ಕೊಂಡು 2 ಕಾಲು ಮೇಲಿಡು. ಆಯ್ತು ರಜ್ಜಿ, ಹಂಗ ಗಟ್ಟಿ ಹಿಡ್ಕೊಂಡು ನನ್ನ ಕೈ ಹತ್ತೀನಿ. ಜನ ತುಳಿ ಹಂಗ. ಅಜ್ಜಿ ಬಂದಳು, ಅಜ್ಜಿ ಬಂದಳು, ಮಾಯದೂರಿನ ರಾಣಿಯು, ನಮ್ಮ ಹಾಡಿಗೆ ತಾತಕ್ಕ ಕೈ ಅಂತ ಕುಣಿವಳು. ಟಿಂಟಿ ಟಿಂಟಿ ಟಿನ್ ಟಿನ್ ಟಿಂಟಿ ಟಿಂಟಿ ಟಿನ್ ಲಾಲಲಾಲಲಾಲಲಾಲಲಾ. ಸಾಕೇನ್ ನೋಡಜ್ಜಿ? ತುಳಿಯಪ್ಪಯ್ಯ, ಈಗಿನ್ನ ಹತ್ತಿದಿ ಅಲ್ಲೇ ಸಾಕೇನ್ ನೋಡಜ್ಜಿ ಅನ್ನತ್ತೆ ಅಲ್ಲ. ತುಳಿ ನನ್ನ ಮೊಮ್ಮಗ ಜಾನ. ಇನ್ನು ಎಷ್ಟೋ ತುಳಿ ಅಂತೇನು ಈ ಅಜ್ಜಿ. ಏವ ತುಳಿ ಅಂತಂದ್ರೆ ಜಿಗೆ ಆತನ್ನಲ್ಲವ ಇವನು. ಇಳಿಯಪ್ಪಯ್ಯ, ಸಾಕು ಹೇಳಿ. ಇದ್ದಿದ್ದೊಂದು ಸೊಂಟ ನಂದು ಮತ್ತು ಮುರಿದ್ಗಿರ್ದು ಇಟ್ಟಿದ್ದೀಯಪ್ಪ. ಹೇಳಿ ಮಾಡ್ಕೊಡ್ತೀನಿ ನೋಡಿ ನಿನ್ಗೆ ಆಮ್ಲೆಟ್. ಅಜ್ಜಿ ಹೇಳಿದ್ ಕೇಳಿಸ್ಕೊಂಡಿಲ್ಲ, ಇಳಿಯಪ್ಪ. ಈಗ ಅರ್ಜೆಂಟ್ ಆಮ್ಲೆಟ್ ತಿನ್ಬೇಕು ಅನ್ನೋ ಅದಕ್ಕೆ ಹಂಗೆ ಮಾಡತ್ತ ನೋಡ್ರಿ. ಎಷ್ಟಿದ್ದ ನೀನು ಗುಂಡ, ಇಳಿ ಕೆಳಗೆ. ಹರೇ ರಾಮ್ ಕೃಷ್ಣ. ಇವನಿಗೆ ತುಳಿಯಾಕೆ ಹೇಳಿದ್ರೆ ಅಷ್ಟ ನೋಡ್ಕತೆ ಹೆಂಗೆ ತುಳಿಯತಾನ ನೋಡಿ. ಜಿಗ್ ಜಿಗ್ದು ತುಳಿಯತಾನ. ಏವಾ ನನ್ನ ಸೊಂಟ. ನಡಿಯಪ್ಪ, ಹೋಗು ನಡಿ ಅಡುಗೆ ಮನೆ. ಆಯ್ತೇನಜ್ಜಿ? ಇಲ್ಲ ತಡಿಯಪ್ಪಯ್ಯ, ಇನ್ನೊಂದು ಈರುಳ್ಳಿ ಕೊಯ್ದು ಆಮೇಲಾಗ ನಿನ್ನ ಮುಂದೆ ಬಟ್ಲ ಐತೆ ನೋಡು. ಅದ್ರಾಗ ಈ ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪು, ಮೊಟ್ಟೆ ಒಡೆದು ಹಾಕಿ, ಉಪ್ಪು, ಒಂಚೂರು ಅರಿಶಿನ ಹಾಕಿ ನಿನ್ನ ಕೈಯಾಗ ಐತೆ ನೋಡು. ಅದು ತಗೊಂಡು ತಿರುಗಿಸಿ ಆಮೇಲೆ ತವೆ ಮೇಲೆ ಹಾಕ್ಬೇಕು. ಉರಿ ಆಗತೈತಲ್ಲ, ಇರು ತವಾ ಇಡ್ತೀನಿ. ತವಾ ಇಡ್ಬೇಕು? ಇರಜ್ಜಿ, ನಾನು ಇಡ್ತೀನಿ. ಬ್ಯಾಡ ತಡಿಯಪ್ಪ, ಉರಿ ಆದ್ರೆ ಆಗಲಿ. ಇದೆಲ್ಲ ಉಷ್ಟು ಕೊಯ್ಕೊಂಡು ಆಮೇಲೆ ತವಾ ಇಡೋಣ. ಆತಿದೆ. ಇನ್ನೊಂದು ಈರುಳ್ಳಿ ಕೊಯ್ದು ಮೊಟ್ಟೆ ಎಷ್ಟೆಷ್ಟು ಹಾಕೋಣ, 2 ಮೊಟ್ಟೆ ಹಾಕಿ ಎಲ್ಲರಿಗೂ ಒಂದೊಂದು ಆಮ್ಲೆಟ್ ಬರೋಂಗೆ ಮಾಡಿಬಿಡ್ತೀನಿ ತಡಿ. 2 ಮೊಟ್ಟೆ ಹಾಕಿ ಆಮ್ಲೆಟ್ ಮಾಡಿಕೊಟ್ರೆ ಎಲ್ಲರಿಗೂ ದೊಡ್ಡದಾಗ ಆಮ್ಲೆಟ್ ಚೆನ್ನಾಗಿ ಬರ್ತೈತೆ. ಆಯ್ತಿದೆ. ಉಪ್ಪು ಹಾಕಿದ್ನಿ, ಅರಿಶಿನ ಹಾಕಿದ್ನಿ, ಈರುಳ್ಳಿ ಹಾಕಿದ್ನಿ, ಮೆಣಸಿನ್ಕಾಯಿ, ಮತ್ತೆ ಏನು ಮಾಡ್ತೀನಿ, ಎಲ್ಲ ಹಾಕಿನಲ್ಲಪ್ಪಯ್ಯ. ಎಲ್ಲ ಹಾಕಿದೆ. ತಗೊಳಜ್ಜಿ, ಎಲ್ಲ ಹಾಕಿದ್ದೇನಲ್ಲ. ತಗೊಳಪ್ಪಯ್ಯ, ನಿನ್ನ ಕೈಯಾಗಿನ ಕೊಡಿಲಿ. ಇನ್ನೊಂದು ಮೊಟ್ಟೆ ಒಡೆದು ಹಾಕಿ ಗರ 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 ತಿರುಗಿಸಿ ತವೆ ಮೇಲೆ ಎಣ್ಣೆ ಹಾಕಿ ಹಾಕ್ಬಿಡೋದು. ಆಗ ಬಿಡ್ತು ನೋಡಿ ನಿನ್ನ ಆಮ್ಲೆಟ್. ಇಷ್ಟ, ಭಾಳ ಹೊತ್ತೇನಾಗಲ್ಲ ಇದು. ಆತಾತು. ಹೌದೇನಜ್ಜಿ? ಅಪ್ಪಯ್ಯ, ಆಗ ಬಿಡ್ತಡಿ. ಈಗ ನನ್ನ ಮೊಟ್ಟೆ ಒಡೆದು ಹಾಕಿ ಅದು ಕೈಯಾಗಿನ ಕೊಡಿಲಿ ಹೇಳ್ತೀನಿ. ತಗೊಳಜ್ಜಿ. ನೀನು ಚೆನ್ನಾಗಿ ತಿರುಗಿಸಿ ತವೆ ಮೇಲೆ ಹಾಕ್ಬಿಡೋದು. ಆತಿದೆ. ಎಣ್ಣೆ ಬಟಲ್ ಎಲ್ಲಿಟ್ನಿ ನಾನು? ಈಗ ಇಲ್ಲಿಂದ ಐತಡಿ. ನೋಡಪ್ಪ, ಎಷ್ಟೆಷ್ಟು ಬೀಳತೈತೆ ಎಣ್ಣೆ, ಏನು ಕಾಣತಿಲ್ಲ ನನಗೆ. ಸಾಕು ಬಿಡಜ್ಜಿ, ಭಾಳ ಬೀಳತೈತೆ ನೋಡು. ಚಮಚ ಕೊಡಪ್ಪ ಇಲ್ಲಿ. ಆಯ್ತೇನಜ್ಜಿ? ಇಲ್ಲ ತಡಿಯಪ್ಪ, ಇನ್ನು ಬೇಯಬೇಕದು, ತಿರು ಹಾಕ್ಬೇಕು. ಯಾಕೆ ಅಷ್ಟು ಅರ್ಜೆಂಟ್ ಮಾಡತ್ತಿ? ಮೊದಲಿನ ಆಮ್ಲೆಟ್ ನಿನಗೆ ಹಾಕ್ಕೊಡ್ತೀನಿ, ಸುಮ್ಮನೆ. ಈಗ ತಿರು ಹಾಕ್ಬೇಕು ನೋಡಪ್ಪ. ಆಮ್ಲೆಟಿಂದ ಎಷ್ಟು ಚಂದ ಘಮ ಘಮ ವಾಸನೆ ಬರತೈತೆ ನೋಡು. ಗುಂಡ, ವಾಸನೆ ಬರತೈತ? ಹೌದಜ್ಜಿ, ಘಮ ಘಮ ವಾಸನೆ ಬರತೈತೆ ಆಮ್ಲೆಟಿಂದು. ಯಮ್ಮಿ. ಆಯ್ತು ನೋಡಿ ನಿಂದ ಆಮ್ಲೆಟ್. ಇಷ್ಟ ಆಮ್ಲೆಟ್ ಮಾಡೋದು ಲೇಟ್ ಆಗೋದಿಲ್ಲ, ಏನಿಲ್ಲ. ತಡಿಯಪ್ಪಯ್ಯ, ಪ್ಲೇಟ್ ಇಲ್ಲಾಂದ್ರೆ ತಟ್ಟೆ ಕೊಡ್ತೀನಿ ನಿನ್ಗೆ. ಬಿಸಿ ಐತೆ ನೋಡಪ್ಪಯ್ಯ, ತಟ್ಟೆ ಗಟ್ಟಿಗೆ ಇಡ್ಕೊ. ವಾವ್, ಸೂಪರ್ ಆಮ್ಲೆಟ್. ಅಜ್ಜಿ, ನಂಗೆ ಆಮ್ಲೆಟ್ ಮಾಡಿಕೊಟ್ಟಿದ್ದಕ್ಕೆ ನೀನು ಥ್ಯಾಂಕ್ ಯು ಸೋ ಮಚ್, ಲವ್ ಯು. ಅಯ್ಯವ್ವ, ನಂಗೆ ಹೇಳಕ್ಕೆ ಬರೋದಿಲ್ಲ ಬಿಡೋದಿಲ್ಲ. ಥ್ಯಾಂಕ್ ಯು ಅಪ್ಪಯ್ಯ, ಥ್ಯಾಂಕ್ ಯು.
ಥ್ಯಾಂಕ್ಸ್ ಅನ್ಬಾರ್ದಜ್ಜಿ. ನಾ ಥ್ಯಾಂಕ್ಸ್ ಅಂದಾಗ ನಿನಗೆ ನೀನ್ ನಮ್ಗೆ ವೆಲ್ಕಮ್ ಅನ್ಬೇಕು. ಏನ ವೆಲ್ಕಮ್? ವೆಲ್ಕಮ್ ಅಪ್ಪಯ್ಯ, ಲವ್ ಯು. ಅಯ್ಯೋ ಅಜ್ಜಿ ಅಜ್ಜಿ, ವೆಲ್ಕಮ್ ಅಲ್ಲ ಅದು, ವೆಲ್ಕಮ್ ಲವ್ ಯು. ಹಂಗೆ ಹೇಳ್ಬೇಕೇನದು? ಯಾವ್ದು ಒಂದು ಬಿಡಪ್ಪ, ಹೇಳಿದ್ನಲ್ಲ, ಸಾಕು ತಗೋ. ಆತಾತು, ಆಮ್ಲೆಟ್ ತಿನ್ನೋಗಿ ನೀನು. ಈಗ ಮತ್ತು ನಿಮ್ಮ ಅಪ್ಪ ಅಮ್ಮ ಅಕ್ಕಾಗ ಎಲ್ಲರಿಗೂ ಒಂದೊಂದು ಆಮ್ಲೆಟ್ ಹಾಕ್ಕೊಡ್ಬೇಕು ನಾನು. ನೋಡಿ ತಿಂದು ನೋಡಿ ಹೇಳು ನನಗೆ. ಆಯ್ತು ಅಜ್ಜಿ. ಬಿಸಿ ಬಿಸಿ ಆಮ್ಲೆಟ್. ಡಿಂಕನಕ 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 ಡಿಂಕ್.